ನಮ್ಮನೆಗೂ ಬಂದು ಭಾನುವಾರ ಸ್ಪೆಷಲ್. ಸೊ ಎಲ್ಲ ಎವ್ರಿವನ್, ವೆಲ್ಕಮ್ ಟು ಮೈ ವ್ಲಾಗ್. ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗನಿಗೆ ಒಂದು ಸ್ವಲ್ಪ ಬಿಸಿನೀರು ಕುಡಿಸ್ತಾ ಇದ್ದೀನಿ. ಸೊ ಹಾಗೆ ಟಿಫನ್ಗೆ ಟೈಮ್ ಆಗಿತ್ತು ಅಂತೇಳಿ ಅವನಿಗೆ ಬೆಳಿಗ್ಗೆ ರಾಗಿ ಸರಿ ಮಾಡ್ತಾ ಇದ್ದೀನಿ. ಜೊತೆಲೇ ಕುಂಡಿಸ್ಕೊಂಡು ಮೇಲ್ಗಡೆ ಶೆಲ್ಫ್ ಮೇಲೆ ಕುಂಡಿಸ್ಕೊಂಡು ಮಾಡಬೇಕು, ಇಲ್ಲಾಂತಂದರೆ ಅವನು ಕೆಳಗಡೆ ಇರಲ್ಲ. ನಾನು ಏನೋ ಮಾಡ್ತಾ ಇದ್ದೀನಿ ಅಂತ ಕೆಳಗಡೆ ಅಳ್ತಾ ಇರ್ತಾನೆ. ಹಾಗಾಗಿ ಅವನ್ನ ಮೇಲ್ಗಡೆ ಕುಂಡಿಸ್ಕೊಂಡು ಮಾತಾಡಿಸ್ಕೊಂಡು ಟಿಫನ್ ರೆಡಿ ಮಾಡ್ತೀನಿ. ಅವನಿಗೆ ಫಸ್ಟ್ ಅವನದು ಮುಗಿಸ್ಬಿಡ್ತೀನಿ. ಫಸ್ಟ್ ಅವ್ನು ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಂತರ ನಾನು ನೋಡ್ಕೊತೀನಿ. ಅದಾದಮೇಲೆ ಅವನು ಸ್ವಲ್ಪ ಈ ಥರ ಆಟ ಆಡ್ತಾನೆ. ಬಾಯಲ್ಲಿ ಏನೋ ತುರ್ಕೊಂಡ್ಬಿಟ್ಟಿದ್ದಾನೆ ಆಯಿತಾ, ಕರೆದ್ರೂ ಬರ್ತಾರಿಲ್ಲ. ಹಾಗಾಗಿ ಏನೋ ತೋರಿಸ್ತೋದಕ್ಕೆ ಮುಂದೆ ಬಂದ, ಬಾಯಲ್ಲಿ ಏನೋ ಈರುಳ್ಳಿ ಸಿಪ್ಪೆ ಹಾಕ್ಕೊಬಿಟ್ಟಿದ್ದಾನೆ. ಸೊ ಅದಾದಮೇಲೆ ಪಟ್ಟಂತ ಅಡುಗೆ ಮನೆ ನೆಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಕಸ ಗುಡ್ಸೋಕ್ಕೆ ಅಂತ ಬಂದರೆ, ಇಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ಅಂತ. ನಾನು ಕಸ ತಳ್ತಾ ಇದ್ದೀನಿ, ಅದ್ರ ಹಿಂದಿಂದನೇ ಬರ್ತಾಯಿದ್ದಾನೆ. ಹಿಂದೆನೇ ಕುಣಿಸ್ತೀನಿ ಮತ್ತೆ ಬರ್ತಾಯಿದ್ದೇನೆ. ಸೊ ಈ ಟೈಮಲ್ಲಿ ನಗೋದ ಅಳೋದ ಇಲ್ಲ ಅವನ ಮೇಲೆ ಕಿರ್ಚಾಡೋದ ಒಂದೂ ಗೊತ್ತಾಗಲ್ಲ ಆಯ್ತವೆ. ಸೊ ಮಕ್ಕಳು ಥರನೇ ಆಡ್ತಾರೆ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ಅವ್ರಿಗೂ ಒಂದು ಇದು ಬರೋವ್ರಿಗೂ ಈ ಥರ ಈ ಟೈಮಲ್ಲಿ ಮಾತ್ರ ಅಲ್ವಾ ನೋಡೋಕೆ ಸಿಗೋದು. ನಾನು ಕಸ ಗುಡಿಸ್ತಾ ಇದ್ದೀನಿ, ನಾನು ಮುಂದೆ ಒಂದು ಚೂರು ತಳ್ಳೋ ಅಷ್ಟರಲ್ಲಿ ಆಗಲೇ ಪಟ ಅಂತ ಮುಂದಕ್ಕೆ ಬಂದುಬಿಡ್ತಿದ್ದ. ಸೊ ಅದನ್ನೆಲ್ಲ ನೋಡಿಕೊಂಡು ಈ ಟೈಮಲ್ಲೆಲ್ಲ ಎಂಜಾಯ್ ಮಾಡಬೇಕು. ಸೊ ಟಿಫನಿಗೆ ನಾನು ಉಪ್ಪಿಟ್ಟು ಮತ್ತು ಒಂದು ಆಮ್ಲೆಟ್ ಕೂಡ ಹಾಕ್ಕೊಂಡಿದ್ದೆ. ಅದನ್ನೂ ಬಿಡಲ್ಲ, ಏನೂ ಬಿಡಲ್ಲ ನನ್ನ ಮಗ. ಅದಾದಮೇಲೆ ನಮ್ಮಮ್ಮ ನಾನ್ ವೆಜ್ ಮಾಡ್ಕೊಂಡು ಬಂದಿದ್ದರು, ಭಾನುವಾರ ಸ್ಪೆಷಲ್ ಅಂತ, ಅದಕ್ಕೆ ಹೇಳಿದ್ದು. ಅವನಿಗೆ ಪೊಮಗ್ರಾನೇಟ್ ಇಷ್ಟ, ಆಗಿ ಪೊಮಗ್ರಾನೇಟ್ ಆ್ಯಂಡ್ ಆಲ್ಸೋ ಬನಾನಾ. ಆ್ಯಂಡ್ ನಮ್ಮ ಮನೇಲಿ ರಾಗಿ ಹಸಿಟ್ಟು ಖಾಲಿ ಹೋಗಿತ್ತು, ಹಾಗಾಗಿ ಮುದ್ದೆನೂ ತಿರ್ಕೊಂಡು ಬಂದಿತ್ತು ಜೊತೇಲಿ. ಆ್ಯಂಡ್ ಮಾಮೂಲಿ ಸಾಂಬಾರು ಆ್ಯಂಡ್ ಫ್ರೈ ಕೂಡ ತಂದಿತ್ತು. ನಮ್ಮಮ್ಮ ಬಂದರೆ ಒಂದು ಏನಂತ ಹೇಳ್ತಾರೆ, ಫುಲ್ ಖುಷಿ. ಅವನಿಗೆ ಒಂದು ಸಖತ್ತಾಗಿ ಆಟ ಆಡ್ತಾನೆ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿನತಾರೀಶ್ ಯೂಟ್ಯೂಬ್ ಚಾನಲ್, ಪ್ಲೀಸ್ ಚೆಕ್ಔಟ್.